ತಿರುಪತಿಯಲ್ಲಿ ರಾತ್ರಿ ನಂತರ ಯಾರಿಗೂ ಗರ್ಭಗುಡಿಯ ಬಳಿ ಉಳಿಯಲು ಯಾಕೆ ಅನುಮತಿ ಇಲ್ಲ ಗೊತ್ತಾ? ಅದರ ಹಿಂದೆ ಒಂದು ಭಯಾನಕ ದೈವಿಕ ರಹಸ್ಯ ಇದೆ. ಆಂಧ್ರ ಪ್ರದೇಶದಲ್ಲಿರುವ ತಿರುಮಲ ವೆಂಕಟೇಶ್ವರ ದೇವಾಲಯ ಭಾರತದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಪ್ರತಿದಿನ ಲಕ್ಷಾಂತರ ಭಕ್ತರು ವೆಂಕಟೇಶ್ವರ ದರ್ಶನಕ್ಕಾಗಿ ಇಲ್ಲಿ ಬರುತ್ತಾರೆ. ಆದರೆ ಈ ದೇವಸ್ಥಾನದ ಬಗ್ಗೆ ಶತಮಾನಗಳಿಂದ ಒಂದು ರಹಸ್ಯ ಹರಿದಾಡುತ್ತಿದೆ. ಹಳೆಯ ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಒಬ್ಬ ಯುವ ಅರ್ಚಕ ಕೆಲಸ ಮಾಡುತ್ತಿದ್ದನು. ಅವನು ತುಂಬಾ ಭಕ್ತನಾಗಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸದಾ ಕಾಡುತ್ತಿತ್ತು. ರಾತ್ರಿ ದೇವಸ್ಥಾನ ಮುಚ್ಚಿದ ನಂತರ ಒಳಗೆ ಏನಾಗುತ್ತದೆ? ಯಾಕಂದ್ರೆ ಪ್ರತಿ ಬೆಳಿಗ್ಗೆ ದೇವಸ್ಥಾನ ತೆರೆಯುವಾಗ ಕೆಲವು ವಿಚಿತ್ರ ಸಂಗತಿಗಳು ಕಾಣಿಸುತ್ತಿದ್ದವು. ಸ್ವಾಮಿಗೆ ಅರ್ಪಿಸಿದ ಹೂಗಳು ಸ್ವಲ್ಪ ಸರಿದಿರುತ್ತವೆ. ದೀಪದ ಎಣ್ಣೆ ಕಡಿಮೆಯಾಗಿರುತ್ತಿತ್ತು. ಮತ್ತು ದೇವಸ್ಥಾನದೊಳಗೆ ವಿಚಿತ್ರ ದಿವ್ಯ ಸುಗಂಧ ಹರಡಿರುತ್ತಿತ್ತು. ಇದನ್ನೆಲ್ಲ ನೋಡಿ ಅವನ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಒಂದು ದಿನ ಅವನು ನಿರ್ಧರಿಸಿದನು, ಇಂದು ರಾತ್ರಿ ನಾನು ದೇವಸ್ಥಾನದೊಳಗೆ ಅಡಗಿ ಕುಳಿತುಕೊಳ್ಳುತ್ತೇನೆ. ನಿಜವಾಗಿ ಏನಾಗುತ್ತದೆ ನೋಡುತ್ತೇನೆ. ಆ ರಾತ್ರಿ ಎಲ್ಲಾ ಪೂಜೆಗಳು ಮುಗಿದವು. ಭಕ್ತರೆಲ್ಲ ಹೊರಗೆ ಹೋದರು. ದೇವಾಲಯದ ಬಾಗಿಲುಗಳನ್ನು ನಿಧಾನವಾಗಿ ಮುಚ್ಚಲಾಯಿತು. ಒಳಗೆ ಸಂಪೂರ್ಣ ಮೌನ ಆವರಿಸಿತು. ಆದರೆ ಆ ಯುವ ಅರ್ಚಕ ಒಂದು ದೊಡ್ಡ ಸ್ತಂಭದ ಹಿಂದೆ ಅಡಗಿ ಕುಳಿತಿದ್ದನು. ಮೊದಲು ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ಮಧ್ಯರಾತ್ರಿ ಆದ ಕೆಲವೇ ಕ್ಷಣಗಳಲ್ಲಿ ಅಕಸ್ಮಾತ್ ದೇವಸ್ಥಾನದೊಳಗೆ ಒಂದು ವಿಚಿತ್ರ ಪರಿಮಳ ಹರಡತೊಡಗಿತು. ಅದು ಸಾಮಾನ್ಯ ಹೂವಿನ ವಾಸನೆ ಅಲ್ಲ. ಅರ್ಚಕನ ಹೃದಯ ಜೋರಾಗಿ ನಡುಗತೊಡಗಿದ. ಅಷ್ಟರಲ್ಲಿ ದೂರದಿಂದ ಗಂಟೆಯ ನಿಧಾನ ಶಬ್ದ ಕೇಳಿಸಿತು. ಆದರೆ ದೇವಸ್ಥಾನದೊಳಗೆ ಯಾರೂ ಇರಲಿಲ್ಲ. ಅರ್ಚಕ ಭಯದಿಂದ ನಡುಗತೊಡಗಿದ. ನಂತರ ಗರ್ಭಗುಡಿಯ ಮುಂದೆ ನಿಧಾನವಾಗಿ ಒಂದು ಪ್ರಕಾಶ ಕಾಣಿಸಿತು. ಆ ಬೆಳಕು ಕ್ಷಣ ಕ್ಷಣಕ್ಕೂ ಹೆಚ್ಚಾಗತೊಡಗಿತು. ಅದು ಸಾಮಾನ್ಯ ಬೆಳಕು ಅಲ್ಲ, ದಿವ್ಯ ಪ್ರಕಾಶದಂತೆ ಕಾಣುತ್ತಿತ್ತು. ಆ ಪ್ರಕಾಶದ ನಡುವೆ ಕೆಲವು ದಿವ್ಯ ಆಕೃತಿಗಳು ಚಲಿಸುತ್ತಿರುವಂತೆ ಕಾಣಿಸಿತು. ಅವು ಮಾನವರಂತಿರಲಿಲ್ಲ, ದೇವತೆಗಳಂತೆ ಕಾಣುತ್ತಿದ್ದವು ಎಂದು ಹೇಳಲಾಗುತ್ತದೆ. ಅವರು ವೆಂಕಟೇಶ್ವರ ಪೂಜೆ ಮಾಡುತ್ತಿರುವಂತ ಕಾಣಿಸಿತು. ಹೂವುಗಳು ಸ್ವತಃ ಚಲಿಸುತ್ತಿದ್ದವು. ದೀಪಗಳು ಇನ್ನಷ್ಟು ಹೊಳೆಯತೊಡಗಿದವು. ಮತ್ತು ದೇವಸ್ಥಾನದೊಳಗೆ ದಿವ್ಯ ಸಂಗೀತದ ಅನುಭವವಾಗುತ್ತಿತ್ತು. ಅರ್ಚಕನ ಕಣ್ಣುಗಳಲ್ಲಿ ಭಯವೂ ಇತ್ತು, ಭಕ್ತಿಯೂ ಇತ್ತು. ಅವನು ಆ ದೃಶ್ಯ ನೋಡಿ ಅಲ್ಲಿಯೇ ಅಸ್ವಸ್ಥನಾಗಿ ಬಿದ್ದನು. ಬೆಳಿಗ್ಗೆ ದೇವಸ್ಥಾನದ ಬಾಗಿಲು ತೆರೆಯಲಾಯಿತು. ಒಳಗೆ ಅರ್ಚಕ ಅಸ್ವಸ್ಥ ಸ್ಥಿತಿಯಲ್ಲಿ ಬಿದ್ದಿದ್ದನು. ಎಲ್ಲರೂ ಅವನನ್ನು ಎಬ್ಬಿಸಿದರು. ಸ್ವಲ್ಪ ಸಮಯದ ನಂತರ ಅವನು ಕಣ್ಣು ತೆರೆದನು. ಅವನು ನಡುಗುತ್ತಾ ಒಂದೇ ಮಾತು ಹೇಳಿದನು, ರಾತ್ರಿ ಇಲ್ಲಿ ಮಾನವರು ಬರೋದಿಲ್ಲ, ದೇವತೆಗಳು ಬರುತ್ತಾರೆ. ಅವನು ಕಂಡದ್ದನ್ನು ಸಂಪೂರ್ಣವಾಗಿ ಹೇಳಲಿಲ್ಲ. ಆದರೆ ಆ ದಿನದಿಂದ ಒಂದು ಕಠಿಣ ನಿಯಮ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ. ರಾತ್ರಿ ಪೂಜೆಗಳ ನಂತರ ಯಾರಿಗೂ ಗರ್ಭಗುಡಿಯ ಬಳಿ ಉಳಿಯಲು ಅನುಮತಿ ಇಲ್ಲ. ಇನ್ನೊಂದು ವಿಚಿತ್ರ ಸಂಗತಿಯೇನೆಂದರೆ, ಭಕ್ತರು ಹೇಳುವ ಪ್ರಕಾರ ಸ್ವಾಮಿಯ ವಿಗ್ರಹದ ಹಿಂಭಾಗದಲ್ಲಿ ಕಿವಿ ಇಟ್ಟರೆ ಸಮುದ್ರದ ಅಲೆಗಳ ಶಬ್ದ ಕೇಳಿಸುತ್ತದೆ. ಆದರೆ ತಿರುಪತಿ ಬೆಟ್ಟಗಳು ಸಮುದ್ರದಿಂದ ತುಂಬ ದೂರದಲ್ಲಿವೆ. ಹಾಗಾದರೆ ಆ ಶಬ್ದ ಎಲ್ಲಿಂದ ಬರುತ್ತದೆ? ಇದು ಇಂದಿಗೂ ಉತ್ತರ ಸಿಗದ ರಹಸ್ಯವಾಗಿದೆ. ತಿರುಪತಿ ಕೇವಲ ದೇವಸ್ಥಾನವಲ್ಲ, ಅದು ಕೋಟ್ಯಾಂತರ ಜನರ ನಂಬಿಕೆ, ಭಕ್ತಿ ಮತ್ತು ದೈವಿಕ ಅನುಭವಗಳ ಸ್ಥಳ. ಕೆಲವು ರಹಸ್ಯಗಳನ್ನು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಅವನ್ನು ಭಕ್ತಿಯಿಂದ ಮಾತ್ರ ಅನುಭವಿಸಬಹುದು. ಗೋವಿಂದ ಗೋವಿಂದ.